ನಮಸ್ಕಾರ. ನೀವೆಲ್ಲ ಕೇಳಿ ಬಂದಂತೆ ಈಗ ರೀಸೆಂಟ್ ಆಗಿ ಕೇರಳದಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಇಂದಾಗಿ 19 ಜನ ಸತ್ತಿದ್ದಾರೆ ಅಂತ ಗೊತ್ತಿದೆ. ಸೊ ಏನು ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ಇದು ನೆಗ್ಲೇರಿಯಾ ಫೌಲೇರಿ ಅಂತೇಳಿ ಒಂದು ಅಮೀಬಾ ಇರ್ತದೆ. ಈ ಅಮೀಬಾ ಈಗ ನೀವು ಕಂಡಂತೆ ಇಲ್ಲಿ ಇದು ಮೂಗಿನ ಪೋರ್ಷನ್ನು, ಇದು ಮೇಲ್ಗಡೆ ನಮಗೆ ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರ್ತದೆ. ಇದು ಹೋಗಿ ಇಲ್ಲಿ ಈ ಭಾಗದಿಂದ ಅದು ಹೊರಗೆ ಬರ್ತದೆ. ಸೊ ಇದು ಕಾಮನ್ ಆಗಿ ನಾವು ನೋಡ್ತಿದ್ದಂಗೆ ಇದು ಈ ಈ ಲೇಕ್ ಇರ್ತದೆ, ಎಲ್ಲಿ ಶಾಲೋ ವಾಟರ್ಸ್ ಇರ್ತದೆ. ಸೊ ಈ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಅಥವಾ ಕಂಟಾಮಿನೇಟೆಡ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಕಂಟಾಮಿನೇಟೆಡ್ ಇದರಿಂದ ಇತ್ತು ಅಂದಾಗ ಅಲ್ಲಿ ನೋಸ್ ಮುಖಾಂತರ ನಮಗೆ ಏನಾದರೂ ನೀರು ಹೋದಾಗ ಅಲ್ಲಿ ಈ ಇನ್ಫೆಕ್ಷನ್ ನಮಗೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಒಂದ್ಸತಿ ಅದು ನೋಸಿಂದ ಹೋಗಿದ್ದದು ಈ ಆಲ್ಫ್ಯಾಕ್ಟರಿ ನರ್ವ್ಸ್ ಇಂದ ಹಿಡಿದು ಮೇಲ್ಗಡೆ ನಮಗೆ ಈ ಭಾಗದಲ್ಲಿ ಫ್ರಾಂಟಲ್ ಏರಿಯಾಗೆ ಬಂದದ್ದು ಈ ಅಮೀಬಾ ಬಂದು ಕೂರ್ತದೆ. ಕೂತು ಸಿವಿಯರ್ ಆಗಿ ಅದರದ್ದು ಬ್ರೈನ್ ಅಲ್ಲಿ ಊತ ಕಾಣಿಸ್ತದೆ. ಯೂಶಲಿ 1 ರಿಂದ 5 ದಿನ ಅದು ತಗೊಳುತ್ತೆ. 1 ರಿಂದ 5 ದಿನದಲ್ಲಿ ತುಂಬಾ ಸಿವಿಯರ್ ಆಗಿ ಹೆಡ್ಏಕ್ ಬರ್ತಾ ಇರೋದು, ವಾಂತಿ ಬರಕ್ ಶುರುವಾಗೋದು, ಕನ್ಫ್ಯೂಷನ್ ಶುರುವಾಗೋದು. ಇಟ್ ಕ್ಯಾನ್ ಅಂದ್ರೆ ಅಲ್ಲಿಂದ ಅದು ರ್ಯಾಪಿಡ್ ಆಗಿ ವಿತಿನ್ 18 ಡೇಸ್ ಅಲ್ಲೇ ಕೆಲವರು ಈಗ ಸತ್ತಿರುವಂತ ರೀತಿ ಇರ್ತದೆ. ಅಂದ್ರೆ ಸಿವಿಯರ್ ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್ ಆಗೋದು, ಕುತ್ತಿಗೆ ಇದು ಫಸ್ಟ್ ತಲೆನೋವು ಶುರುವಾಗಿ, ವಾಂತಿಯಾಗಿ, ಕನ್ಫ್ಯೂಷನ್ ಶುರುವಾಗಿ, ದೆನ್ ನೆಕ್ ಪೈನ್ ಇದೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಇದು ಹೆಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು? ಇದೇನಾದ್ರೂ ನಮ್ಮ ಇದು ಒಬ್ರಿಂದೊಬ್ರಿಗೆ ಬರ್ತದ ಅಂತಂದ್ರೆ ಒಬ್ರಿಂದೊಬ್ರಿಗೆ ಇದು ಬರೋದಿಲ್ಲ, ಅದು ಕಂಟ್ಯಾಜಿಯಸ್ ಇರೋದಿಲ್ಲ. ಓನ್ಲಿ ಇದು ಇದೇ ನೀವು ಎಲ್ಲಿ ಕಂಟಾಮಿನೇಟೆಡ್ ಲೇಕ್ ಇದೆ ಅಲ್ಲಿಂದ ಏನಾದ್ರೂ ಜನಕ್ಕೆ ಅದು ಇತ್ತು ಅಂದ್ರೆ ನೋಸ್ ಮುಖಾಂತರ ಇದು ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ಎಲ್ಲೆಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕ್ಲೋರಿನೇಟೆಡ್ ಆಗಿಲ್ಲ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲೆಲ್ಲಿ ಶಾಲೋ ವಾಟರ್ಸ್ ಇರ್ತದೆ ಅಲ್ಲಿ ಫುಲ್ ಅಂಡರ್ಲೈಯಿಂಗ್ ಇದರಲ್ಲಿ ಮಟ್ಟಲ್ಲಿ ಆಟ ಆಡೋದು ಅದನ್ನ ಮಾಡಬಾರ್ದು. ಸೊ ಇಷ್ಟು ನೀವು ಪ್ರಿಕಾಷನ್ ತಗೊಂಡ್ರು ಇದ್ರ ಬಗ್ಗೆ ನೀವು ಇದನ್ನ ಬರ್ದಂಗೆ ನಾವು ತಡಿಬಹುದು. ನಮಸ್ಕಾರ. ನೀವೆಲ್ಲ ಕೇಳಿ ಬಂದಂತೆ ಈಗ ರೀಸೆಂಟ್ ಆಗಿ ಕೇರಳದಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಇಂದಾಗಿ 19 ಜನ ಸತ್ತಿದ್ದಾರೆ ಅಂತ ಗೊತ್ತಿದೆ. ಸೊ ಏನು ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ಇದು ನೆಗ್ಲೇರಿಯಾ ಫೌಲೇರಿ ಅಂತೇಳಿ ಒಂದು ಅಮೀಬಾ ಇರ್ತದೆ. ಈ ಅಮೀಬಾ ಈಗ ನೀವು ಕಂಡಂತೆ ಇಲ್ಲಿ ಇದು ಮೂಗಿನ ಪೋರ್ಷನ್ನು, ಇದು ಮೇಲ್ಗಡೆ ನಮಗೆ ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರ್ತದೆ. ಇದು ಹೋಗಿ ಇಲ್ಲಿ ಈ ಭಾಗದಿಂದ ಅದು ಹೊರಗೆ ಬರ್ತದೆ. ಸೊ ಇದು ಕಾಮನ್ ಆಗಿ ನಾವು ನೋಡ್ತಿದ್ದಂಗೆ ಇದು ಈ ಈ ಲೇಕ್ ಇರ್ತದೆ, ಎಲ್ಲಿ ಶಾಲೋ ವಾಟರ್ಸ್ ಇರ್ತದೆ. ಸೊ ಈ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಅಥವಾ ಕಂಟಾಮಿನೇಟೆಡ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಕಂಟಾಮಿನೇಟೆಡ್ ಇದರಿಂದ ಇತ್ತು ಅಂದಾಗ ಅಲ್ಲಿ ನೋಸ್ ಮುಖಾಂತರ ನಮಗೆ ಏನಾದರೂ ನೀರು ಹೋದಾಗ ಅಲ್ಲಿ ಈ ಇನ್ಫೆಕ್ಷನ್ ನಮಗೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಒಂದ್ಸತಿ ಅದು ನೋಸಿಂದ ಹೋಗಿದ್ದದು ಈ ಆಲ್ಫ್ಯಾಕ್ಟರಿ ನರ್ವ್ಸ್ ಇಂದ ಹಿಡಿದು ಮೇಲ್ಗಡೆ ನಮಗೆ ಈ ಭಾಗದಲ್ಲಿ ಫ್ರಾಂಟಲ್ ಏರಿಯಾಗೆ ಬಂದದ್ದು ಈ ಅಮೀಬಾ ಬಂದು ಕೂರ್ತದೆ. ಕೂತು ಸಿವಿಯರ್ ಆಗಿ ಅದರದ್ದು ಬ್ರೈನ್ ಅಲ್ಲಿ ಊತ ಕಾಣಿಸ್ತದೆ. ಯೂಶಲಿ 1 ರಿಂದ 5 ದಿನ ಅದು ತಗೊಳುತ್ತೆ. 1 ರಿಂದ 5 ದಿನದಲ್ಲಿ ತುಂಬಾ ಸಿವಿಯರ್ ಆಗಿ ಹೆಡ್ಏಕ್ ಬರ್ತಾ ಇರೋದು, ವಾಂತಿ ಬರಕ್ ಶುರುವಾಗೋದು, ಕನ್ಫ್ಯೂಷನ್ ಶುರುವಾಗೋದು. ಇಟ್ ಕ್ಯಾನ್ ಅಂದ್ರೆ ಅಲ್ಲಿಂದ ಅದು ರ್ಯಾಪಿಡ್ ಆಗಿ ವಿತಿನ್ 18 ಡೇಸ್ ಅಲ್ಲೇ ಕೆಲವರು ಈಗ ಸತ್ತಿರುವಂತ ರೀತಿ ಇರ್ತದೆ. ಅಂದ್ರೆ ಸಿವಿಯರ್ ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್ ಆಗೋದು, ಕುತ್ತಿಗೆ ಇದು ಫಸ್ಟ್ ತಲೆನೋವು ಶುರುವಾಗಿ, ವಾಂತಿಯಾಗಿ, ಕನ್ಫ್ಯೂಷನ್ ಶುರುವಾಗಿ, ದೆನ್ ನೆಕ್ ಪೈನ್ ಇದೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಇದು ಹೆಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು? ಇದೇನಾದ್ರೂ ನಮ್ಮ ಇದು ಒಬ್ರಿಂದೊಬ್ರಿಗೆ ಬರ್ತದ ಅಂತಂದ್ರೆ ಒಬ್ರಿಂದೊಬ್ರಿಗೆ ಇದು ಬರೋದಿಲ್ಲ, ಅದು ಕಂಟ್ಯಾಜಿಯಸ್ ಇರೋದಿಲ್ಲ. ಓನ್ಲಿ ಇದು ಇದೇ ನೀವು ಎಲ್ಲಿ ಕಂಟಾಮಿನೇಟೆಡ್ ಲೇಕ್ ಇದೆ ಅಲ್ಲಿಂದ ಏನಾದ್ರೂ ಜನಕ್ಕೆ ಅದು ಇತ್ತು ಅಂದ್ರೆ ನೋಸ್ ಮುಖಾಂತರ ಇದು ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ಎಲ್ಲೆಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕ್ಲೋರಿನೇಟೆಡ್ ಆಗಿಲ್ಲ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲೆಲ್ಲಿ ಶಾಲೋ ವಾಟರ್ಸ್ ಇರ್ತದೆ ಅಲ್ಲಿ ಫುಲ್ ಅಂಡರ್ಲೈಯಿಂಗ್ ಇದರಲ್ಲಿ ಮಟ್ಟಲ್ಲಿ ಆಟ ಆಡೋದು ಅದನ್ನ ಮಾಡಬಾರ್ದು. ಸೊ ಇಷ್ಟು ನೀವು ಪ್ರಿಕಾಷನ್ ತಗೊಂಡ್ರು ಇದ್ರ ಬಗ್ಗೆ ನೀವು ಇದನ್ನ ಬರ್ದಂಗೆ ನಾವು ತಡಿಬಹುದು. ನಮಸ್ತೆ.